ಈ ಹೆಸರನ್ನ ಕೇಳಿದಾಗ್ಲೇ ತಮ್ಗೆಲ್ರಿಗೂ ಗೊತ್ತಾಗಿರುತ್ತೆ. ಇದು ವಚನ ಸಾಹಿತ್ಯದ ಆಧಾರಿತ ಚಿತ್ರ ಅಂತ. ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ನೀಡಿರೋದು ವಚನ ಸಾಹಿತ್ಯ. ವಚನ ಸಾಹಿತ್ಯ ಅಂದಾಗ ನೆನಪಾಗೋದು 12ನೇ ಶತಮಾನ. 12ನೇ ಶತಮಾನ ಅಂದ ತಕ್ಷಣ ನೆನಪಾಗೋದು ಜಗಜ್ಯೋತಿ ಬಸವಣ್ಣ. ಬಸವಣ್ಣ ಮಾತ್ರ ವಚನಕಾರರ? ಖಂಡಿತ ಅಲ್ಲ. ಅಕ್ಕ ಮಹಾದೇವಿ, ಅಕ್ಕ ನಾಗಮ್ಮ, ನೀಲಾಂಬಿಕೆ, ಹರಳಯ್ಯ, ಉರಿಲಿಂಗ ಪೆದ್ದಿ, ಮಡಿವಾಳ ಮಾಚಿದೇವ, ಎಷ್ಟೆಷ್ಟೋ ವಚನಕಾರರು ಕನ್ನಡ ಸಾಹಿತ್ಯ ಲೋಕಕ್ಕೆ ವಚನಗಳ ಕೊಡುಗೆಯನ್ನು ನೀಡಿದ್ದಾರೆ. ಈ ಕತೆ ಶರಣರ ಶಕ್ತಿ ಇವತ್ತು ನಿಮ್ಮ ಮುಂದೆ ಏನು ನಾವು ಆಡಿಯೋ ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ಸಿನಿಮಾದಲ್ಲಿ ವಚನ ಸಾಹಿತ್ಯ ಉಗಮವಾದ ಬಗ್ಗೆ, ವಚನ ಸಾಹಿತ್ಯವನ್ನ ಉಳಿಸಿಕೊಳ್ಳುವಲ್ಲಿ ವಚನಕಾರರು ಹೇಗೆಲ್ಲ ಹೋರಾಡಿದ್ರು, ಜೊತೆಗೆ ಬಸವಣ್ಣನವರು ಹಾಗೇನೆ ಚನ್ನ ಬಸವಣ್ಣನವರು ಸೇರಿ ಹೇಗೆ ಅನುಭವ ಮಂಟಪವನ್ನ ನಿರ್ಮಾಣ ಮಾಡಿದ್ರು, ಜೊತೆಗೆ ದಾಂಡೇಲಿ ತನಕ ತಲುಪಿದಂತಹ ವಚನ ಸಾಹಿತ್ಯ ಅಂದ್ರೆ ಉಳಿವಿಗಾಗಿ ನಡೆದಂತಹ ಹೋರಾಟದ ಕುರಿತು ವಚನ ಸಾಹಿತ್ಯವನ್ನ ಉಳಿಸುವಲ್ಲಿ ನಮ್ಮ ವಚನಕಾರರು ಏನೆಲ್ಲ ರೀತಿ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋದು ಈ ಚಿತ್ರದ. ನನ್ನ ಹೆಸರು ದಿಲೀಪ್ ಶರ್ಮಾ ಅಂತ, ಶರಣರ ಶಕ್ತಿ ಚಿತ್ರ ನಿರ್ದೇಶಕ. ನಾವು ಏನಾದರೂ ಒಂದು ಬಸವಣ್ಣನ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ. ನಾವು ಗದಗಲ್ಲೆಲ್ಲ ಮೀಟಿಂಗ್ ಸೇರಿಸಿದ್ವಿ ಬಸವ ಸಮಿತಿಯವ್ರನ್ನ. ನಾವು ಮೊದಲು ಚನ್ನಬಸವಣ್ಣನ ಜೀವನ ಆಧಾರಿತ ಸಿನಿಮಾ ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಅವಾಗೊಬ್ಬ ಹಿರಿಯ ಸಂಶೋಧಕರು ನಮಗೇನಂದ್ರು ಅಂದರೆ, ನೀವು ಬರೀ ಚನ್ನಬಸವಣ್ಣ ಅಂತ ಹೋಗ್ಬೇಡ್ರಿ, ಶರಣರು ಅಂತರ ಹೋಗಿ 12ನೇ ಶತಮಾನದ ಬಗ್ಗೆ ನೀವು ಇನ್ನೂ ಸ್ವಲ್ಪ ಸ್ಟಡಿ ಮಾಡಿ, ನಿಮ್ಗೆ ಅಷ್ಟು ಪಕ್ವತೆ ಇಲ್ಲ ಅಂತ ನನಗಂದರು. ಸೊ ಆವಾಗ ನಾವು ಶರಣರು, ಅನುಭವ ಮಂಟಪ ಈ ವಿಚಾರವಾಗಿ ಸಿನಿಮಾ ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಮೊದಲು ನನ್ನ ತಲೆಯಲ್ಲಿ ಬಂದಿದ್ದೇನು ಅಂತಂದರೆ, ಅನುಭವ ಮಂಟಪ, ಬಸವಣ್ಣ ಇವೆರಡು ವಿಷಯಗಳನ್ನ ಹಿಡ್ಕೊಂಡ್ರೆ ಏನು ಸಬ್ಜೆಕ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ. ನನ್ನ ಸಿನಿಮಾದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣ ಅನ್ನೋ ಹೆಸರು ಎಷ್ಟು ಆಕರ್ಷಿತ ಇತ್ತು. ಯಾಕಂದರೆ ನಾವು ಎಲ್ಲೇ ವಚನಗಳು ಅಂತ ನೋಡಿದ ತಕ್ಷಣ 12ನೇ ಶತಮಾನ ಅಂತ ಬಂದ್ಬಿಡುತ್ತೆ. ಸೊ ಬಸವಣ್ಣನ ಹುಡ್ಕೊಂಡು ಎಷ್ಟು ಜನ ಎಲ್ಲೆಲ್ಲಿಂದ ಬಂದರು. ಮೂಳಿಗೆ ಮಾರಯ್ಯನವರು ಬಂದರು, ಕಾಶ್ಮೀರ ರಾಜ ಬಂದರು, ಅಫ್ಘಾನಿಸ್ತಾನಿಂದ ಮರುಳಶಂಕರ ದೇವ ಅವರು ಬಂದರು. ಹೀಗೆ ವಿಶ್ವಾದ್ಯಂತ ಹೆಸರುವಾದ್ಯಂತ ಬಸವಣ್ಣ ನಮ್ಮೂರವನು, ನಮ್ಮ ಕಡೆಯವರು ಅನ್ನೋದು ನಮಗೆ ಭಾಳ ಮನಸ್ಸಿಗೆ ನಾಡ್ತು. ಹಾಗಾಗಿ ಇದನ್ನೇ ನಾವು ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತಂದು ಫಸ್ಟ್ ಹಾಫ್ ಆಫ್ ದ ಸಿನಿಮಾ ಯಾಕೆ ಎಲ್ಲ ಶರಣರು ಅನುಭವ ಮಂಟಪಕ್ಕೆ ಬಂದರು, ಅನುಭವ ಮಂಟಪದಲ್ಲಿ ಬಸವಣ್ಣನ ಅವತಾರ ಹೆಂಗಿತ್ತು. ನಾವೆಲ್ಲ ಈಗ ಬಸವಣ್ಣ ಅಂದ ತಕ್ಷಣ ದೇವರು ಕೈ ಮುಗಿಬೇಕು, ಧ್ಯಾನ ಮಾಡಬೇಕು, ಆ ಥರ ಇರಲಿಲ್ಲ ಬಸವಣ್ಣನ ವ್ಯವಸ್ಥೆ ಅಂತ ನಾನು ನೋಡಿದ್ದು. ಬಸವಣ್ಣ ಅಂದರೆ ಕಾಯಕ. ಯಾರೇ ಅನುಭವ ಮಂಟಪಕ್ಕೆ ಬರಲಿ, ಕಲ್ಯಾಣಕ್ಕೆ ಯಾರೇ ಬರಲಿ, 3 ದಿನ ಅಷ್ಟೇ ಸುಮ್ಮನೆ ಕೂತ್ಕೋಬೋದು. 3ನೇ ದಿನಕ್ಕೆ ಅವ್ರು ಕಾಯಕ ಹುಡುಕ್ಲೇಬೇಕು. ಕಾಯಕ ಹುಡುಕಿದ ಮೇಲೆ ಇಲ್ಲ ನಮಗಿಲ್ಲ ಅಂತಂದ್ರೆ ಅವರೇ ಒಂದು ಕಾಯಕ ವ್ಯವಸ್ಥೆ ಮಾಡ್ತಿದ್ರು. ಸರ್ ಏನು ಹೇಳ್ತೀರಿ? ಸರ್ ಎಲ್ರಿಗೂ ನಮಸ್ಕಾರ. ಹಾಡು ಮಾಡಿದ್ವಿ ಸರ್, ನೋಡಿದ್ರಿ? ಇನ್ನೇನು ಹೇಳೋದು ಸರ್. 2 ಹಾಡು ಕಲ್ಯಾಣ್ ಸರ್ ಬರೆದಿದ್ದಾರೆ, 2 ಹಾಡು ದಿಲೀಪ್ ಸರ್ ಬರ್ತಿದ್ದಾರೆ. ಉತ್ತರ ಕರ್ನಾಟಕದ ಶೈಲಿ ಕಲ್ಯಾಣ್ ಸರ್ ಬರೆದಿದ್ದ ಪದಗಳು. ಆಮೇಲೆ ಉತ್ತರ ಕನ್ನಡದ ಗಾಯಕರನ್ನೇ ಆಯ್ಕೆ ಮಾಡ್ಕೊಂಡು, ಯಾಕಂದರೆ ಅಲ್ಲಿನ ಭಾಷಾ ಶೈಲಿ ಬೇಕಿತ್ತು. ಹಾಗಾಗಿ ಮೇಘನಹಳ್ಳಿ ಹಾಡು ಮತ್ತು ವಿಶಾಖ ಅಂತ ಇಬ್ಬರು ಸಿಂಗರ್ಸ್ ಹಾಡಿದ್ದಾರೆ. ಆಮೇಲೆ ಬಿಟ್ ಸಾಂಗ್ಸ್ ಎಲ್ಲ, ಅಂದರೆ ಸಿನಿಮಾಲಿ ಬಿಟ್ ಸಾಂಗ್ಸ್ ಎಲ್ಲ ಬರುತ್ತೆ. ಅದು ಶಿವಾನಂದ ಸಾಲಿಮಠು, ವಾಣಿ ಮರ್ದೂರು, ಪ್ರಾಂಜಲಿ ಸಾಲಿಮಠು ಮತ್ತು ಸೋಹಾನಿ ಸಾಲಿಮಠ ಅಂತ ಇಷ್ಟು ಜನ ಹಾಡಿದ್ದಾರೆ ಸರ್. ಬಿಟ್ಗಳು ಬರ್ತಾ ಇರುತ್ತೆ, ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಜೊತೆ ಬರ್ತಾ ಇರುತ್ತೆ ಸರ್. ಕಂಪ್ಲೀಟ್ ಸರ್, ಸಾಂಗ್ಸು ಬ್ಯಾಕ್ಗ್ರೌಂಡ್ ಸ್ಕೋರ್ ಕಂಪ್ಲೀಟ್ ಸರ್. ಈ ಸಿನಿಮಾ ಚೆನ್ನಾಗಾಗಿದೆ ಸರ್. ರೆಗ್ಯುಲರ್ ನಾವು ಬೇರೆ ಸಿನಿಮಾಗಳು, ಹಳೆ ಸಿನಿಮಾಗಳು ನೋಡ್ತಾ ಇಲ್ವಾ, ತುಂಬ ಉತ್ಸಾಹಿ ಬಸವಣ್ಣ ನೋಡ್ಬೋದು. ಇಲ್ಲಿ ತುಂಬ ಉತ್ಸಾಹಿ ಬಸವಣ್ಣ ನೋಡ್ಬೋದು ಸರ್. ಈ ಸಿನಿಮಾ ಚೆನ್ನಾಗಿ ಆಗಿದೆ ಸರ್. ಇದು ಹೇಗೆ ಅನ್ನಿಸ್ತು ಸರ್ ತಮ್ಮ ಸಿನಿಮಾದ ಬಗ್ಗೆ, ಪಾತ್ರದ ಬಗ್ಗೆ? ಎಲ್ಲರಿಗೂ ಶರಣಾರ್ಥಿಗಳು. ನಾನು ಉತ್ತರ ಕರ್ನಾಟಕದಲ್ಲಿ ಡ್ರಾಮಾ ಆರ್ಟಿಸ್ಟ್ ಆಗಿ ಭಾಳಷ್ಟು ಡ್ರಾಮಾದಲ್ಲಿ ಮೊದಲೇ ಆ್ಯಕ್ಟ್ ಮಾಡ್ತಾಯಿದ್ದೆ. ಅಂತೂ ಇದು 6ನೇ ಚಲನಚಿತ್ರ. ಸಣ್ಣ ಪುಟ್ಟ ಒಂದು ಪಾತ್ರಗಳಲ್ಲಿ ನಾನು ಮಾಡ್ತಾಯಿದ್ದೆ. ನನಗೆ ಇದೊಂದು ನಿಜವಾಗ್ಲೂ ನೀವು ಹೇಳ್ದಂಗೆ ಸವಾಲಿನ ಒಂದು ಸಿನಿಮಾನ. ನಾನು ಲಿಂಗಾಯತ್ ನಿಜವಾಗ್ಲೂ. ಬಟ್ ಲಿಂಗಾಯತ್ ಇದ್ದರೂ ಕೂಡ ನಮಗೆ ನಮ್ಮ ಈ ಸಂಸ್ಕೃತಿ, ಈ ವಚನ ಸಾಹಿತ್ಯ, ಈ ಪದ್ಧತಿ ಹೆಂಗೆ ಬೆಳೆದು ಬಂತು ಅಷ್ಟು ನಾವು ಡೀಪಾಗಿ ಹೋಗಿರಲಿಲ್ಲ. ಬಟ್ ಯಾವಾಗ ಈ ಫಿಲ್ಮ್ ಮಾಡೋಕತ್ವಿ ಅವಾಗ ನಮಗೆ ನಮ್ಮ ಒಂದು ಧರ್ಮದ ಬಗ್ಗೆ ನಮಗೆ ಹೆಚ್ಚಿನ ಅನುಭವಕ್ಕೆ ಬಂತು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಈ ಫಿಲ್ಮಿಂದ ನಾನು ಲಿಂಗಾಯತಾಗ ಹುಟ್ಟಿ, ಅಥವಾ ಲಿಂಗಾಯತ್ ಅಂದ್ರೇ ಶರಣರು, ಲಿಂಗಾಯತ್ ಅಂತ ಅಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋದೇ ಬೇಡ. ಯಾಕಂದರೆ ಶರಣರು ಅಂತ ಒಂದು ಶಕ್ತಿ ಅಂತ ಅನ್ನೋದನ್ನು ಈ ಚಿತ್ರದಲ್ಲಿ ನೀವು ನೋಡ್ಬೋದು.
ಈ ಒಂದು ಕ್ಯಾರೆಕ್ಟರ್ನ ನಾನು ಕೊಟ್ಟಿದ್ದಕ್ಕೆ ದಿಲೀಪ್ ಶರ್ಮಾ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಇದನ್ನು ನೋಡಬೇಕು. ಹೊಸ ಜನ್ರೇಷನ್ಗೆ ಏನು ಬೇಕು, ಹೊಸ ಜನ್ರೇಷನ್ಗೆ ಬಸವಣ್ಣನ ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನು ನಾವು ಈ ಚಿತ್ರದ ಮೂಲಕ ತೋರಿಸ್ಲಿಕ್ಕೆ ನಮ್ಮ ಡೈರೆಕ್ಟರ್ ಅವರು ಇದು ಮಾಡಿದರೆ, ನನ್ನ ಕಡೆಯಿಂದ ಏನು ಸಾಧ್ಯ ಇದೆಯೋ ಅಷ್ಟು ನಾನು ಅಭಿನಯಿಸಲಿಕ್ಕೆ ಪ್ರಯತ್ನ ಪಟ್ಟೀನಿ ಅಂತ ಹೇಳ್ತಾ ಇದ್ದೀನಿ. ತಾವೆಲ್ಲ ಮಾತಾಡಿ. ನಮಸ್ಕಾರ ಎಲ್ಲರಿಗೂ. ಈ ಚಿತ್ರವನ್ನು ಕೇಳಿದ ಮೇಲೆ ತುಂಬ ಇನ್ಸ್ಪೈರ್ ಆದೆ ನಾನು. ಅದು ನಾಗಮ್ಮನ ರೋಲ್ ಅಂತಂದ್ರು ಬೋಲ್ಡ್ ಕ್ಯಾರೆಕ್ಟರ್ ಇತ್ತು. ಸೊ ಆ ಕ್ಯಾರೆಕ್ಟರ್ ಮಾಡ್ತಾ ಮಾಡ್ತಾ ನಾನು ಹೇಗೆ ಬೋಲ್ಡ್ ಆಗಿರ್ಬೇಕನ್ನೋದೊಂದು ಕಲಿತೆ. ಆಮೇಲೆ ಈ ವಚನ ಬಗ್ಗೆ ನನಗಂತೂ ತಿಳಿದಿರಲಿಲ್ಲ. ಆಮೇಲೆ ಕೇಳ್ತಾ ಕೇಳ್ತಾ ಅದ್ರ ಮಹತ್ವವನ್ನು ತಿಳ್ಕೊಂಡು ಬಂದೆ. ಅದು ಎಲ್ಲ ಇಷ್ಟ ಆಯಿತು ನನಗೂ. ಸೊ ಅವ್ರು ಹೇಳಿದ್ದಕ್ಕೆ ನಾನು ಒಂದು ಸ್ವಲ್ಪ ಪ್ರೊಡಕ್ಷನ್ ಮಾಡಿ ಇದರಲ್ಲಿ ಖುಷಿಯಾಗಿದೆ. ಎಲ್ಲರೂ ನೋಡಿ ಆನಂದಿಸಿ ಹಾರೈಸಿ, ಅಷ್ಟು ಮಾತ್ರ ಹೇಳೋದು. ಪಾತ್ರಧಾರಿಗಳಿಬ್ರು ನಮ್ಮ ಜೊತೆಗಿದ್ದಾರೆ, ವಿಶ್ವರಾಜ್ ಅವರು ಹಾಗೆ ಸಾಚಿ ಅವರು. ವಿಶ್ವರಾಜ್ ಅವ್ರನ್ನ ಮೊದಲು ಮಾತನಾಡ್ಸೋಣ. ಶೀಲವಂತ ಅನ್ನುವಂತಹ ಪಾತ್ರವನ್ನು ನಿಭಾಯಿಸಿದ್ದೀರಿ, ಹೇಗನ್ನಿಸ್ತು? ನಮಸ್ತೆ ಎಲ್ರಿಗೂ. ನನ್ನ ಹೆಸರು ವಿಶ್ವರಾಜ್ ರಾಜ್ಗುರು ಅಂತ, ಧಾರವಾಡದವನು. ಮುಂಚೆ ಥಿಯೇಟ್ರೆಲ್ಲ ಮಾಡ್ತಿದ್ದೆ, ನೀನಾ ಸಂಪಾಸ್ ಡೌಟು. ಆ್ಯಕ್ಟಿಂಗ್ ಅಂತಲೇ ತೊಗೊಂಡಿದ್ದು, ಆ್ಯಕ್ಟಿಂಗ್ ಮಾಡ್ಬೇಕಂತಲೇ ಇವಾಗ ಸ್ಟ್ರಗ್ಲಿಂಗ್ ಆ್ಯಕ್ಟರು. ಸೊ ದಿಲೀಪ್ ಸರು ಬಂದು ಕತೆ ಹೇಳಿದ್ರು, ಈ ಥರ ಇದೆ. ಈ ಶರಣರ ಶಕ್ತಿಲಿ ಶೀಲವಂತ ಮತ್ತು ಲವಣ್ಯನ್ ಕ್ಯಾರೆಕ್ಟ್ರಿಂದ ಒಂದು ಟ್ವಿಸ್ಟ್ ಸಿಗುತ್ತೆ. ಒಂದು ಕಮರ್ಷಿಯಲ್ ಆಸ್ಪೆಕ್ಟು ಇದೆ, ಮತ್ತು ಒಂದು ಅದರಿಂದನೇ ಶರಣರಿಗೆ ಒಂದು ನೀವು ಫಿಲ್ಮ್ ನೋಡಿದ್ರೆ ಒಂದು ಟ್ವಿಸ್ಟ್ ಸಿಗುತ್ತೆ. ಹಾಗಾಗಿ ಕಥೆನೂ ಇಷ್ಟ ಆಯಿತು. ಹಾಗಾಗಿ ಆ್ಯಕ್ಟಿಂಗ್ಗೆ ಇಷ್ಟಪಡೋದ್ರಿಂದ ಯಾವ್ದು ಕೊಟ್ಟರು ಮಾಡೋಕ್ಕೆ ರೆಡಿ. ಹಾಗಾಗಿ ಒಪ್ಕೊಂಡೆ. ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ ಅಷ್ಟೇ ಹೇಳಕ್ಕೆ. ಧನ್ಯವಾದಗಳು ವಿಶ್ವ ಅವರೇ. ಸಂಗೀತ ಅಂತ. ಈ ಮೂವಿಯಲ್ಲಿ ನಾನು ಬಸವಣ್ಣನವರ ಹೆಂಡತಿ ಪಾತ್ರ ಅಂದರೆ ನೀಲಾಂಬಿಕೆ ಪಾತ್ರ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ಮೂವಿ ವಿತ್ ನೋ ಎಕ್ಸ್ಪೀರಿಯನ್ಸ್. ನನಗೇನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದು. ಐ ಥಿಂಕ್ ನಾನು ಟ್ರೈ ಮಾಡಿದ್ದೀನಿ. ಎಲ್ಲರೂ ಪ್ಲೀಸ್ ದಯವಿಟ್ಟು ಚಿತ್ರವನ್ನು ನೋಡಿ ನಮಗೆ ಆಶೀರ್ವಾದ ಮಾಡಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಸರ್. ಸಿನಿಮಾದ ಹಾಡುಗಳು ನೋಡಿದ್ರಿ, ತಮಗೆ ಹೇಗೆ ಅನ್ನಿಸ್ತು? ಶರಣರ ಶಕ್ತಿ ಕುರಿತು ತಮ್ಮ ಮಾತು. ಓಂ ವಿಘ್ನೇಶ್ವರಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರ ಶಕ್ತಿ ನಾಡಿಗೆ, ದೇಶಕ್ಕೆ, ವಿಶ್ವಕ್ಕೆ 12ನೇ ಶತಮಾನದಲ್ಲಿ ಹುಟ್ಟಿದ ಬಸವಾದಿ ಶರಣರು. ಇವರ ಒಂದು ಆಂದೋಲನ, ಒಂದು ಹೋರಾಟ ಇಡೀ ವಿಶ್ವವನ್ನು ವ್ಯಾಪಿಸ್ತು. ನನ್ನ ಅಕ್ಕಪಕ್ಕ ಇಬ್ಬರು ಹಿರಿಯರು ಕೂತಿದ್ದಾರೆ. ಒಂದು ಟಮಟೆ, ಅವ್ರ ಟಮಟೆ ಶಬ್ದದ ಬಗ್ಗೆನೇ ಹೇಳಿದ್ರು. ಜೊತೆಗೆ ಇದರ ಪಾತ್ರವು ಒಂದು ಟಮಟೆ ಪಾತ್ರದಲ್ಲಿ ನೋಡಿದೆ. ಅಂದರೆ ಶಬ್ದ. ನೀವೇನಾದರೂ ಚಾಮುಂಡೇಶ್ವರಿ ದಸರಾದಲ್ಲಿ ಏನು ವಿಶೇಷ ಅಂದರೆ ಚಾಮುಂಡೇಶ್ವರಿ ಅಂತೀವಿ. ಚಾಮುಂಡೇಶ್ವರಿ ಒಬ್ಬಳೇ ಬಂದರೆ ವಿಶೇಷನ? ಇಲ್ಲ. ಮುಂದೆ ಬಣ್ಣ ಬಣ್ಣದ ಬಟ್ಟೆ, ಆ ಟಮಟೆ, ಡೋಲು, ನಗಾರಿ, ಪಟಾಕಿ, ವಾದ್ಯ, ವಾಲ್ಗ ಎಲ್ಲ ಸೇರಿದ್ರೆ ಹೇಗೆ ಒಂದು ವಿಜೃಂಭಣೆಯ ಕಳೆ ಕಟ್ಟುತ್ತೋ ಹಾಗೆ ಪಕ್ಕದಲ್ಲಿ ಶಬ್ದ ಕೂತಿದೆ, ಈ ಕಡೆ ಪಕ್ಕದಲ್ಲಿ ಸಾಹಿತ್ಯ ಕೂತಿದೆ. ಇಬ್ಬರು ಹಿರಿಯರು, ಇಬ್ಬರು ನಮಗೆ ಮೈಕ್ ಬೇಡ ಅಂದ್ಬಿಟ್ರು. ಈ ಎರಡು ಹಿರಿಯ ತಲೆಗಳು ಮೈಕ್ ಬೇಡ ಅಂದ್ವು ಅಂದರೆ ಮುಂದ್ಲೋರ್ ಕತೆ ಏನು? ಆ ಶಕ್ತಿಗಳು ಇನ್ನೂ ಒಂದು ವಚನ ಸಾಹಿತ್ಯದ ಭಂಡಾರ ಅನ್ನಿಸ್ಕೊಂಡು ಅದರಲ್ಲಿ ಕೃಷಿ ಮಾಡಿದಂಥ ವ್ಯಕ್ತಿ ಆ ಕಡೆ. ಎಲ್ರಿಗೂ ನಮಸ್ಕಾರ, ಒಳ್ಳೇದಾಗಲಿ, ಅವರು ಮೈ ಕೊಟ್ಬಿಟ್ರು. ಈಗ ನಾನು ಪೇಪರ್ ಇಸ್ಕೊಂಡು ಯಾರ್ಯಾರು ಏನೇನು ಅಂತ ಬರ್ಕೊಂಡು ಒಂಚೂರು ಅಲ್ಪ ಸ್ವಲ್ಪ ಹಂಗಾಗಿ. ಆದರೆ ಇದರಲ್ಲೆಲ್ಲ ವಿಶೇಷವಾಗಿ ಒಂದು ಮಾತು ಅಂದರೆ, ನನ್ನನ್ನು ಕರೆದಾಗ ಇದು ಶರಣರದಪ್ಪ, ನಾನು ಸರಿ ಹೋಗುತ್ತಾ ಅಂತಲೇ ಕೇಳಿದೆ.
ಈ ವೇದಿಕೆಗೆ ಬರೋಕ್ಕೆ ನಾನು ಸರಿ ಹೋಗುತ್ತಾ? ಯಾಕೆಂತಂದರೆ ಆ ಶರಣರಲ್ಲಿ ದೊಡ್ಡ ದೊಡ್ಡ ಸ್ವಾಮಿಗಳಿದ್ದಾರೆ. ಆ ಶರಣರನ್ನೇ ಪ್ರತಿಪಾದಿಸ್ತಾ ಇರ್ತಕ್ಕಂಥವ್ರು ಕರ್ನಾಟಕದಾದ್ಯಂತ ಇದ್ದಾರೆ. ನಾನು ಬರ್ತಿದ್ದಂಗೆ ಮನು ಅಂದರು. ನನ್ನ ಮನುಗೆ ಹಿಂಗೆ ಕೈ ಮುಕ್ಕೊಂಡೇ ಬಂದೆ ಕಾರೊಳಗೆ. ಮನು ಅಂತ ಇಳಿದ್ಮೇಲೆ ಅಲ್ಲ, ಅವ್ರ ಪಕ್ಕದಲ್ಲಿದ್ದವ್ರು ಅಂದರು, ಮನು ನಿನಗೆ ಕೈ ಮುಗ್ದಿದ್ದವ್ರಲ್ಲ ಅಂತ. ಗೊತ್ತಾಗ್ಲಿಲ್ಲ, ಯಾರೋ ದೊಡ್ಡ ಸ್ವಾಮಿಗಳು ಬಂದ್ಬಿಟ್ರು ಅಂತ ಫೋಟೋ ಹಿಡಿತಿದ್ದೆ. ಅಂದ್ರೆ ನಾನು ಸಣ್ಣ ಸ್ವಾಮಿ ಅಂತ ಅವ್ನ ಲೆಕ್ಕ. ಇಲ್ಲಿ ಸ್ವಾಮಿ, ಇಲ್ಲಿ ದೊಡ್ಡ ಸ್ವಾಮಿ, ಸಣ್ಣ ಸ್ವಾಮಿ, ಮರಿ ಸ್ವಾಮಿ, ಪುಟ್ಟ ಸ್ವಾಮಿ ಅಂತ ಇರ್ತಾರೆ. ಎಲ್ಲರೂ ಒಂದೇ ಸ್ವಾಮಿ ಅಂದಾಗ. ಆ ಸ್ವಾಮಿಲಿ ದೊಡ್ಡ ದೊಡ್ಡವರೆಲ್ಲ ದೊಡ್ಡ ದೊಡ್ಡ ಕಡೆ ಇದ್ದಾರೆ, ಸಣ್ಣ ಸಣ್ಣವರೆಲ್ಲ ಓಡಾಡ್ಕೊಂಡಿದ್ದೀವಿ ಅಷ್ಟೇ. ಅದು ಕೆಲವ್ರಿಗೆ ಅರ್ಥ ಆಯ್ತು.